ಇವತ್ತು ಬೆಳಗ್ಗೆನೇ ಜಿಮ್ಮಿಗೆ ಹೋಗಿ ಬಂದೆ. ಬೇರೇನೂ ಶೂಟ್ ಮಾಡಲಿಲ್ಲ. ತಲೆಗೆ ಬೇರೆ ಎಣ್ಣೆ ಹಾಕಿದ್ದಕ್ಕೆ ಕೂತ್ಕೊತಾನೇ ಇರಲಿಲ್ಲ. ನಾನು ಸುಮ್ಮನೆ ಹಂಗೆ ಈಗ ನೋಡಿದ್ರೆ ವಿಡಿಯೋನಲ್ಲಿ ಹಿಂಗೆ ಕಾಣಿಸ್ತಿದ್ಯಾ ಅನಿಸುತ್ತೆ. ಬಟ್ ವಾಟ್ ಈಸ್ ದ ಆಪ್ಷನ್? ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಅಲ್ವಾ. ಸೊ ಹೆಂಗಿದೆ ಹಂಗೆ ಹೋದೆ. ನಾನು ಅದನ್ನೇನೋ ಮೈಂಡೇ ಮಾಡೋಣ. ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಕಾಬೂಲಿ ಚೆನ್ನಾಗಿ ನೆನೆ ಹಾಕಿದ್ದು ನೆನೆ ಇಟ್ಟಿದ್ದೆ. ಸ್ವಲ್ಪ ಅದನ್ನೇ ಬಾಯ್ಲ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ. ಚಾಟ್ ಚೋಲೆ ಥರ, ಚೋಲೆ ಚಾಟ್ ಥರ. ಇಟ್ಸ್ ನಾಟ್ ಅ ಚಾಟ್. ಇದರಲ್ಲಿ ಜಾಸ್ತಿ ಮಸಾಲ ಗಿಸಾಲ ಏನು, ಸ್ವಲ್ಪ ಖಾರದ ಪುಡಿ, ನಿಂಬೆಹಣ್ಣು, ಟೊಮೆಟೊ, ಆನಿಯನು ಎಲ್ಲ ಆ್ಯಸ್ ಯೂಶುವಲ್ ಏನು ವೆಜಿಟೇಬಲ್ಸ್ ಎಲ್ಲ ಅದೆಲ್ಲ ಹಾಕ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು, ಹೆಲ್ದಿ ಕೂಡ ಹೌದು. ಸೊ ಹಾಗಾಗಿ ಬ್ಯಾಲೆನ್ಸಿಂಗ್ ಅಷ್ಟೇ, ಇನ್ನೇನಿಲ್ಲ. ಬ್ಯಾಲೆನ್ಸಿಂಗ್ ಇಸ್ ದ ಕೀ. ಬ್ಯಾಲೆನ್ಸಿಂಗ್ ಮಾಡಿಲ್ಲ ಅಂದರೆ ನಡೆಯೋಂಗಿಲ್ಲ. ವೇಟ್ ಗೇನ್ ಆಗ್ತಾ ಹೋಗ್ಬಿಡುತ್ತೆ. ಆಮೇಲೆ ಕಷ್ಟ ಕಮ್ಮಿ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಎಲ್ಲೆಲ್ಲಿ ಆಗುತ್ತಲ್ಲೆಲ್ಲ ಕಟ್ ಡೌನ್ ಮಾಡ್ತಾಯಿದ್ದೀನಿ. ಈಗ ತಿಂದಿರೋದೆಲ್ಲ ಖಾಲಿ ಮಾಡಿ ತೆಗಿಬೇಕು. ಸೊ ದಟ್ ಈಸ್ ದ ಮೇನ್ ಕೀ. ಹಾಗಾಗಿ ಅವಾಯ್ಡ್ ಮಾಡ್ತೀನಿ, ಅನ್ನೆಸೆಸರಿಯಾಗಿ ತಿನ್ನೋದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಪ್ರಾಪರ್ ವೆಯ್ಟ್ ಲಾಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ಟೈಮ್ ಯಾಕೋ ಸರಿ ಇಲ್ಲ ಸ್ವಲ್ಪ, ಹಾಗಾಗಿ ನಡೀತಾ ಇದೆ. ಸೊ ಅದಾದಮೇಲೆ ಏನೋ ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಸೊ ರೆಡಿಯಾಗಿ ಹೋದೆ. ನಾನು ಲಿಪ್ಸ್ಟಿಕ್ ಕಲರ್ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ನನಗೆ, ಬಟ್ ಚೆನ್ನಾಗಿದೆ. ಐ ಡೋಂಟ್ ನೋ ವೈ. ಆ ಡ್ರೆಸ್ಸಿಗೆ ಸೂಟ್ ಆಗ್ತಿರ್ಲಿಲ್ಲ ನೋಡಿ. ಈ ಡ್ರೆಸ್ಸಿಗೆ ಎದ್ದು ಕಾಣಿಸ್ತಾ ಇದೆ ವೈಟ್ ಜೊತೆ. ಸೊ ಅದಾದ್ಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿಟ್ಟಿದೆ. ಸೊ ಕೆಲಸ ಬೇಗ ಮುಗಿತೆ ಅಂತ ಹೋದ್ವಿ, ಬಟ್ ಕೆಲಸ ಮುಗಿಯೋಕ್ಕೆ 2:30 ಆಗೇ ಹೋಯಿತು. ಸೊ ದಾಲ್ ರೈಸು ಮಾಡಬೇಕಿತ್ತು, ಮನೆಗೆ ಬಂದು ಆಗಲಿಲ್ಲ. ಸೊ ನನ್ನ ಮಗ ಬರೋಷ್ಟು ನನಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದ. ಬೆಂಡೆಕಾಯಿ ಪಲ್ಯ ಬೇಡ 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 ಅಂದರೆ ಇನ್ನೂ ಬೇಕು, ದಾಲೆಲ್ಲ ಬೇಕು ಅಂದ. ಸೊ ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ಹೊರಗಡೆ ನಾನು ಆರ್ಡ್ರ್ ಮಾಡಿದೆ. ಸ್ವಲ್ಪ ರೊಟ್ಟಿ ಎಲ್ಲ ಮಾಡಿಸಿಟ್ಟಿದ್ದೆ ಕೆಲಸದವ್ರ ಹತ್ರ. ಸ್ವಲ್ಪ ದಾಲು ಮತ್ತು ಒಂದು ಪನ್ನೀರ್ ಸಬ್ಜಿ ತರಿಸ್ಬಿಟ್ಟು ಎಲ್ರಿಗೂ ಹಾಕೊಟ್ಟೆ. ಸೊ ಅದನ್ನು ತಿಂದ್ವಿ. ಸೊ ನನಗೆ ತೆಗರಿಕಾಳು ಎಡ್ದಿಟ್ಟಿದ್ದೆ ಅಲ್ವಾ ನೆನ್ನೆ ದಿನ. ಸೊ ಅದನ್ನು ಸಾಂಬಾರು ಮಾಡಬೇಕು ಅನ್ನೋ ಇತ್ತು. ನನಗೆ ತುಂಬ ಇಷ್ಟ ಮುದ್ದೆ ಜೊತೆ ತಿನ್ನೋಕ್ಕೆ. ಸೊ ಇವ್ರುಗಳೆಲ್ಲ ನಾಟಕಗಳು ಜಾಸ್ತಿ. ಸೊ ಏನು ಮಾಡೋಕ್ಕಾಗುತ್ತೆ. ಸೊ ಮಾಡಿದೆ, ತಿಂದೆ ನಾನು ಜೋಳದ ರೊಟ್ಟಿ ಜೊತೆ. ಸೊ ಸಾಫ್ಟಾಗಿತ್ತು ರೊಟ್ಟಿ. ಹೊಟ್ಟೆ ತುಂಬ ಅಂತೂ ಚೆನ್ನಾಗಿ ಊಟ ಮಾಡಿದ್ದೀನಿ. ಏನಷ್ಟು ತುಂಬ ಲಿಮಿಟೆಡ್ ಆಗಿ ತಿಂದಿಲ್ಲ. 1.5 ರೊಟ್ಟಿ ಏನೋ ತಿಂದೆ ಇವತ್ತು ನಾನು. ಸೊ ರೈಸು ಮಾಡಿರಲಿಲ್ಲ. ರೈಸು ಬೇಡ ಅಂದ್ಬಿಟ್ಟು ಅಷ್ಟೇ ತಿಂದ್ಕೊಂಡೆ. ಸಂಜೆ ಏನಾದರೂ ಮಾಡ್ಕೊಂಡ್ರಾಗುತ್ತೆ ಅಂದ್ಬಿಟ್ಟು. ಬೆಂಡಿನೂ ತುಂಬ ಚೆನ್ನಾಗಿದೆ. ಸೊ ಏನೇ ಮಾಡಿ ನೀವು ಮನೆ ಊಟದಲ್ಲಿ ಸೇಫರ್ ಸೈಡಲ್ಲಿರುತ್ತೆ. ಅದ್ರ ಜೊತೆಗೆ ಕ್ಯಾಲರೀಸ್ ಆಲ್ವೇಸ್ ಲೆಸ್. ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಎಣ್ಣೆ ಹಾಕ್ತೀರಾ ಅಂತ. ಹೊರಗಡೆ ಊಟದಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಅಂತ ನಾವು ವಿ ಕಾಂಟ್ ಸೇ. ಆಮೇಲೆ ಯಾವ ಎಣ್ಣೆ ಹಾಕ್ತಾರೆ ಅದು ನಮಗೆ ಗೊತ್ತಿರೋಣ. ಸೊ ದಟ್ ಈಸ್ ಅ ಮೇನ್ ಕಾಸು ಟು ಅವಾಯ್ಡ್. ಸೊ ಯಾವತ್ತೋ ಒಂದಿನ ನಡೀತೆ, ಬಟ್ ಎಲ್ಲ ಟೈಮು ನೀವು ತಿನ್ನೋಕೆ ಹೋದರೆ ದಟ್ಸ್ ನಾಟ್ ಗುಡ್. ಸೊ ಈಗ ನನಗೆ ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕು ಅಂತ ನಂಗೆ ತಿಳಿತಾ ಇಲ್ಲ. ಹಂಗಾಗ್ಬಿಟ್ಟಿದೆ ನನ್ನ ಕತೆ ಇವಾಗ. ಸೊ ಬೇಗ ಬೆಳ್ಕೊಳ್ಳಪ್ಪ ಕೂದಲು ಅನಿಸುತ್ತೆ. ಇಲ್ಲ ಪೂರ್ತಿ ಬಾಲ್ಡಾಗಿರಬೇಕು, ಇಲ್ಲ ಪೂರ್ತಿ ಬೆಳಿಬೇಕು. ಹಿಂಗೆ ಅರ್ಧಂಬರ್ಧ ಆದಾಗ ಅಷ್ಟೇನು ಇಷ್ಟ ಆಗೋಲ್ಲ. ಸೊ ಅದಾದಮೇಲೆ ಈವ್ನಿಂಗ್ ಟೈಮು ಇದು ಮಾಡ್ಕೊಂಡೆ. ಏನಪ್ಪ ಅಂದರೆ ಫ್ರೂಟ್ಸ್ ಕಟ್ ಮಾಡ್ಕೊಂಡೆ. ಯೂಶ್ವಲ್ ನಿಮಗೆಲ್ಲ ಗೊತ್ತಿದೆ. ಕಟ್ ಮಾಡಿ ಎಲ್ರಿಗೂ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಭಾಳ ನಖರ ಮಾಡ್ತಾರೆ, ಭಾಳ ಬೇಡ 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 ಅಂತಿರ್ತಾರೆ. ಬಟ್ ಐ ಮೇಕ್ ಇನ್ಸಿಸ್ಟೆಡ್ ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಫ್ರೂಟ್ಸ್ ತಿನ್ನಲೇಬೇಕು, ವೆಜಿಟೇಬಲ್ಸ್ ತಿನ್ನಲೇಬೇಕು. ನೀವೇನಾದ್ರು ತಿನ್ನಿ, ಅಟ್ಲೀಸ್ಟ್ ನೀವು ವೆಜಿಟೇಬಲ್ ಫ್ರೂಟ್ಸ್ ತಿಂದರೆ ದಟ್ ವಿಲ್ ಹೆಲ್ಪ್ ಟು ಮೋರ್ ಫೈಬರ್ ಕೊಡುತ್ತೆ, ಡಿಟಾಕ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ವಿಟಮಿನ್ಸು, ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಅವೇನೂ ತಿಂದಿಲ್ಲ, ಬರೀ ಫ್ರೈಡ್ ಐಟಮು, ಬರೀ ಇವುಗಳನ್ನೇ ತಿಂದರೆ ಅದ್ರದ್ದು ಭಾಳ ರಾಂಗ್ ಎಫೆಕ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ಫ್ರೂಟ್ಸ್ ತಿನ್ನಲೇಬೇಕು ಅಂತ ಅದನ್ನು ಭಾಳ ರೂಲ್ ಮಾಡಿಬಿಟ್ಟಿದ್ದೀನಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಮಸ್ಟ್. ಸೊ ಆ ಥರ ಮಾಡಿದ್ದೀನಿ. ಅದಾದಮೇಲೆ ಕಿಟಕಿ ಕಡೆ ಡೋರ್ ತೆಗೆದು ಓಪನ್ ಮಾಡಿ ನಿಂತ್ಕೊಂಡು ಹೊರಗಡೆ ನೋಡ್ತಾ ತಿಂದೆ. ಸೊ ಈ ಜೈಲ್ ಲೈಫ್ ಅಲ್ವಾ, ಫ್ಲ್ಯಾಟ್ ಅಂದರೆ ಒಂದು ಜೈಲ್ ಅಷ್ಟೇ ನನ್ನ ಪ್ರಕಾರ. ಇಟ್ಸ್ ನಾಟ್ ಅದು ನಾವು ಮನೆ ನಮ್ಮದೇ ಒಂದಿದು ದೊಡ್ಡ ಆಸ್ತಿ ಅನ್ಕೊತೀವಿ, ಬಟ್ ಇಟ್ಸ್ ಅ ಜೈಲ್. ಸೊ ಹಳ್ಳಿನಲ್ಲಿ ಸುಖ ಈ ಒಂದು ಫ್ಲ್ಯಾಟ್ ಸಿಸ್ಟಮಲ್ಲಿ ಸಿಗೋಲ್ಲ. ನನಗೆ ಇಷ್ಟನೇ ಇಲ್ಲ. ಸೊ ಆದಷ್ಟು ಬೇಗ ನನಗೆ ಒಂದು ಇಂಡಿಪೆಂಡೆಂಟ್ ಹೌಸ್ ಮಾಡಿಕೊಡಪ್ಪ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹಳ್ಳಿ ಕಡೆ ಹೋಗ್ಬೇಕಂತ ತುಂಬಾ ಆಸೆ ಇದೆ. ಎಲ್ಲಿದೆ ನಮ್ಮ ಮನೆ ಬರದಲ್ಲಿಲ್ಲ ಅನ್ಕೋತೀನಿ. ನೋಡೋಣ ದೇವ್ರು ಏನು ಮಾಡ್ತಾನೆ ಅಂತ. ಸೊ ಅದಾದಮೇಲೆ ಇವಾಗ ನಾನು ಇರೋ ಕಡೆ ಖುಷಿಯಾಗಿದ್ಬಿಡೋಣ. ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಲ್ಲ ನನಗೆ. ಐ ಆಮ್ ಜಸ್ಟ್ ಎಷ್ಟು ಅಂತ ಎಲ್ಲರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಇರೋ ಲೈಫಿಂದು ಖುಷಿನ ಹಾಳು ಮಾಡ್ಕೋಬೇಕು ಅಂತ. ಯಾವ್ದು ಹೆಂಗಾರಾಗಲಿ, ಯಾರು ಏನಾರು ಮಾಡ್ಕೊಳ್ಳಿ. ಸೊ ನನ್ನ ಮೋಟಿವೇಶನ್, ನನ್ನ ಕರ್ತವ್ಯ ನಾನು ಮಾಡಿಕೊಂಡು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಬೇರೆ ಎಲ್ಲದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ
ಜೀವನದಲ್ಲಿ ಅದೇ ಕಳೆದೋಗ್ಬಿಡುತ್ತೆ. ಆಮೇಲೆ ನಾವು ಇರೋ ಟೈಮ್ ಹಾಳು ಮಾಡ್ಕೊಂಡು ಫ್ಯೂಚರಲ್ಲಿ ಖುಷಿಯಾಗಿರ್ತೀವಿ ಅಂದ್ಕೊಳ್ಳೋದು ಅದೆಲ್ಲ ಶುದ್ಧ ಸುಳ್ಳು. ಸೊ ಇರೋದ್ರಲ್ಲೇ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಒಂದು ಇದು ಕಸ್ಟರ್ಡ್ ಆ್ಯಪಲು ಅದು ನಾಡ್ದು ತಂದರೆ ಏನೂ ಆಗೋಲ್ಲ. ಈ ಹೈಬ್ರಿಡ್ ತಂದುಬಿಟ್ಟಿದ್ದಾರೆ, ಅವರೇ ಯಾರು ತಿಂತಾರೆ, ಅದನ್ನು ನಾನೇ ತಿನ್ನಬೇಕು. ಸೊ ಹಾಗಾಗಿ ಡೈಲಿ ಒಂದೊಂದು ತಿಂತಾಯಿದ್ದೀನಿ. ಕಸ್ಟರ್ಡ್ ಆ್ಯಪಲ್ ಇಷ್ಟ, ಬಟ್ ಏನು ಇದೆಲ್ಲ ಹೈಬ್ರಿಡ್ ಹಣ್ಣು ಯಾಕೆ ಬೆಳೀತಾರೋ ನಂಗೆ ಗೊತ್ತಿಲ್ಲಪ್ಪ. ನಾಡು ಹಣ್ಣಲ್ಲಿರೋ ರುಚಿ, ಅದ್ರ ಸ್ಯಾಟಿಸ್ಫ್ಯಾಕ್ಷನು ಇವು ಯಾವ ಹಣ್ಣಲ್ಲೂ ಇಲ್ಲ. ಬೆಳೆದು ಎಲ್ಲ ವೆರೈಟಿ ಬೇರೆ ದೇಶದೆಲ್ಲ ತಂದು ಹಾಕ್ಬಿಡ್ತಾರೆ. ಬಟ್ ನಮ್ಗಳು ಇದೇ ಥರ ಆಗಿ ನಮ್ಗಳು ಇದೇ ತಿನ್ನಬೇಕು, ಅದೇನು ಇಷ್ಟನೇ ಆಗೋಲ್ಲ ನನಗೆ. ಆದರೂ ಜನ ತೊಗೊತಾರೆ, ಏನಕ್ಕೆ ತೊಗೊತಾರೆ ಅಂತ ನಂಗೆ ಅರ್ಥ ಆಗೋಲ್ಲ. ಸೀಸನಲ್ಲಿ ಏನು ಬರುತ್ತೆ ನಾಡು ಹಣ್ಣು ಅದೇ ತೊಗೊಬೇಕು. ನಾನು ಇವನ್ ಸೀಬೆಹಣ್ಣು ಮಾತ್ರ ಹುಡ್ಕೊಂಡು ನಾನು ನಾಡಹಣ್ಣೆ ಥರ ದಪ್ಪ ಹಣ್ಣು ತರೋದಿಲ್ಲ. ಏನು ನಾಡು ಹಣ್ಣು ಸಿಗುತ್ತಲ್ಲ ಅದನ್ನೇ ತರೋದು ನಾನು. ಏನೇ ಇದು ಅದು ಸಿಕ್ಕಿಲ್ಲ ಅಂದರೆ ನಾನು ತೊಗೊಳೋಕ್ಕೆ ಹೋಗಲ್ಲ ಸೀಬೆಹಣ್ಣು, ಯಾಕೆಂದರೆ ಅವೆಲ್ಲ ಸಪ್ಪೆ ದಪ್ಪಗಿರುತ್ತೆ, ಬಟ್ ಸಪ್ಪೆ ಇರುತ್ತೆ. ಸೊ ಇಷ್ಟೇ ನಾನು ಇವತ್ತಿನ ದಿನ ಶೂಟ್ ಮಾಡಿದ್ದು. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ ನೋಡಿದ್ಮೇಲೆ. ಹಾಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಎಲ್ಲರಿಗೂ ನಮಸ್ಕಾರ.